ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಪ್ರಿಯರೇ, ಇಂದು ಭಕ್ತರ ಪ್ರಾರ್ಥನೆ, ದೇವ ಭಕ್ತರು ಯಾವ ರೀತಿಯಲ್ಲಿ ಪ್ರಾರ್ಥಿಸಿದರು, ಹೇಗೆ ದೇವರು ಅವರಿಗೆ ಆ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸಿದ ಅಂಥೇಳಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ನಾವು ಪ್ರಾರ್ಥನೆ ಮಾಡುವುದಕ್ಕೆ ಮುಂಚಿತವಾಗಿ ತಿಳಿಯಬೇಕಾದದ್ದೇನೆಂದರೆ, ನಾವು ನೀತಿಗೆ ದಾಸರು, ಕೃಪೆಗೆ ಆಧೀನರು. ಅಂದರೆ ದೇವರು ಕೃಪೆಯಿಂದ ನಮ್ಮನ್ನು ರಕ್ಷಿಸಿದ್ದಾರೆ. ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರು ನಮಗೆ ಅಪ್ಪ, ತಂದೆಯೇ ಅಂಥೇಳಿ ಆತನನ್ನು ಕರೆಯುವಂಥ ಒಂದು ಆತ್ಮವನ್ನು ನಮ್ಮೊಳಗೆ ಕೊಟ್ಟಿದ್ದಾನೆ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಆದ್ದರಿಂದ ನಾವು ದೇವರನ್ನು ನೋಡಿ ಪ್ರಾರ್ಥಿಸುವಾಗ ಅಪ್ಪ, ತಂದೆಯೇ ಅಂತ ಹೇಳಿ ಕರಿತೇವೆ. ಹಲ್ಲೆಲೂಯಾ, ಕರ್ತನಿಗೆ ಮಹಿಮೆ ಉಂಟಾಗಲಿ. ಎರಡನೇದಾಗಿ, ಭಕ್ತರ ಪ್ರಾರ್ಥನೆಯಲ್ಲಿ ನಾವು ನೋಡುವಾಗ 3 ದೇವ ಭಕ್ತರನ್ನು ನಾನು ಗುರುತಿಸ್ಕೊಂಡೆ. ದೊಡ್ಡ ಪ್ರವಾದಿಗಳು ಇವರು. ಮೊದಲನೇದಾಗಿ ಮೋಸೆ, ಎರಡನೇದಾಗಿ ಎಲಿಯ, ಮೂರನೇದಾಗಿ ದಾನಿಯೇಲ. ಈ 3 ಭಕ್ತರ ಪ್ರಾರ್ಥನೆಯನ್ನು ನಾವು ನೋಡುವಾಗ, ಅವರು ಪ್ರಾರ್ಥಿಸುವಾಗ ಕ್ಷಣದಲ್ಲೇ ದೇವರು ಅವ್ರಿಗೆ ಏನು ಮಾಡ್ತಾನೆ, ಅದಕ್ಕೆ ಉತ್ತರವನ್ನು ದಯಪಾಲಿಸ್ತಾನೆ. ಇಂದು ನಾವು ಅನೇಕ ಕಾರ್ಯಗಳಿಗೋಸ್ಕರ ಪ್ರಾರ್ಥಿಸ್ತೇವೆ, ಆದರೆ ಆ ಉತ್ತರ ಬರುವುದಕ್ಕೆ ಬಹಳ ದಿವಸಗಳಾಗುತ್ತೆ. ಕರ್ತನಿಗೆ ಸ್ತೋತ್ರ. ಅದರಿಂದ ಆ ಕ್ಷಣದಲ್ಲೇ ನಾವು ಪ್ರಾರ್ಥಿಸಿ ಉತ್ತರವನ್ನು ನಾವು ಹೊಂದ್ಕೊಳ್ಳುವಾಗ ನಮ್ಗೆ ಬಹಳ ಸಂತೋಷವಾಗುತ್ತೆ. ಕರ್ತನಿಗೆ ಸ್ತೋತ್ರ. ಸೊ ಅದರಿಂದ ನಾನು ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ಒಂದನ್ನು ನಾನು ಗಮನಿಸ್ತೇನೆ. ಏನೆಂದು ಹೇಳಿದ್ರೆ, ನಾವು ಪ್ರಾರ್ಥನೆ ಮಾಡೋದಕ್ಕೆ ದೇವರ ಬಳಿಗೆ ಹೋಗುವಾಗ ನಮ್ಮ ದೇವ್ರು ಯಾರು ಅಂತೇಳಿ ನಮಗೆ ಗೊತ್ತಿರಬೇಕು. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಸೊ ಆಗ ನಾನು ಪ್ರತಿದಿನ ದೇವ್ರ ಬಳಿಗೆ ಹೋಗುವಾಗ ಆತನನ್ನು ತಿಳಿಯುವಂಥ ಕೃಪೆಯನ್ನು ದೇವ್ರು ನನಗೆ ಕೊಟ್ಟಿರೋದ್ರಿಂದ, ದೇವರೇ ನನ್ನನ್ನು ಬಿಡುಗಡೆ ಮಾಡು, ಹಲ್ಲೆಲೂಯಾ. ಯಾವಾಗಲೂ ನಮ್ಮ ಆತ್ಮದಲ್ಲಿ ಒಂದು ಹೋರಾಟಗಳಿರುತ್ತೆ, ನಮ್ಮ ಶರೀರದಲ್ಲಿ ಒಂದು ಹೋರಾಟಗಳಿರುತ್ತೆ. ಆಗ ನಾವು ದೇವರ ಆತ್ಮ ಭರಿತರಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ಆತ್ಮಕ್ಕೆ ಇರುವಂಥ ತೊಂದರೆಗಳಿಂದ ಒಂದು ಬಿಡುಗಡೆ ಸಿಗುತ್ತೆ. ನಮ್ಮ ಶರೀರಕ್ಕಿರುವ ಬಂಧಿಸಲ್ಪಡುವಂಥ ಎಲ್ಲ ಬಂಧನಗಳಿಂದ ನಮಗೆ ಬಿಡುಗಡೆ ಸಿಗುತ್ತೆ. ಕಾರಣ ನಾವು ಪ್ರತಿದಿನ ದೇವರನ್ನು ಹುಡುಕುವಾಗ ಒಂದು ಬಿಡುಗಡೆಗೋಸ್ಕರ ಪ್ರಾರ್ಥಿಸಬೇಕು. ಈ ಭಕ್ತರಾದಂಥ ಮೋಸೆ, ನಂತರ ಎಲಿಯ, ನಂತರ ದಾನಿಯೇಲ, ಈ 3 ಭಕ್ತರನ್ನು ನಾವು ನೋಡುವಾಗ ಇವರು ದೊಡ್ಡ ದೊಡ್ಡ ರಾಜರ ಕೈಯಿಂದ ತಮ್ಮನ್ನು ಬಿಡಿಸಿಕೊಂಡ್ರು ಮಾತ್ರವಲ್ಲ, ದೇವ ಜನರನ್ನು ಸಹ ಬಿಡಿಸಿದರು. ಅಂದರೆ ಒಬ್ಬ ಭಕ್ತನ ಪ್ರಾರ್ಥನೆ, ಒಬ್ಬ ದೇವ ಭಕ್ತರ ಪ್ರಾರ್ಥನೆ ಅವರನ್ನು ಬಿಡಿಸುತ್ತದೆ ಮಾತ್ರವಲ್ಲ, ದೇವ ಜನರನ್ನು ಬಿಡಿಸುತ್ತದೆ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಅದರಿಂದ ಇವತ್ತು ದಾನಿಯೇಲನಿಗೆ ಬರೆದ ಪುಸ್ತಕದಲ್ಲಿ ದಾನಿಯೇಲನ ಪ್ರಾರ್ಥನೆಗಳನ್ನು ನಾವು ಗಮನಿಸ್ತೇವೆ. ದಾನಿಯೇಲ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೇಳುತ್ತೆ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಿಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಆಮೆನ್, ಹಲ್ಲೆಲೂಯಾ. ದಿನಕ್ಕೆ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾನೆ? 3 ಸಾರಿ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಅದು ಅವನ ವಾಡಿಕೆಯಾಗಿತ್ತು. ಪ್ರತಿನಿತ್ಯ ಅವನೇನು ಮಾಡ್ತಾ ಇದ್ರೆ, ಪ್ರಾರ್ಥನೆ ಮಾಡೋದನ್ನು ಮಾತ್ರ ಬಿಡಲಿಲ್ಲ. ಕರ್ತನಿಗೆ ಸ್ತೋತ್ರ. ಎಷ್ಟು ಸಾರಿ? 3 ಸಾರಿ ಪ್ರಾರ್ಥಿಸ್ತಾನೆ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಸೊ ದಿನಕ್ಕೆ 3 ವರ್ತಿ ಮೊಣಕಾಲೂರಿ ನನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಅಂತ ಹೇಳಿ. ಕರ್ತನಿಗೆ ಸ್ತೋತ್ರ, ಆಮೇನ್. ಸೊ ನನಗೆ ಒಂದು ಕುತೂಹಲ, ಒಂದು ಆಸಕ್ತಿ ಬಂತು. ಏನಂದರೆ, ಈ ರೀತಿಯೆಲ್ಲ ಇನ್ನೂ ನಾವು ಪ್ರಾರ್ಥನೆ ಮಾಡಬೇಕು. ಹೌದು, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ಕರ್ತನಿಗೆ ಸ್ತೋತ್ರ. 4 ಸಾರಿ, 8 ಸಾರಿ, ಇಲ್ಲ ದಾನಿಯೇಲ್ ಮಿಂಚಿ ನಾವು 10 ಸಾರಿ ಸಹ ಪ್ರಾರ್ಥಿಸ್ಬೋದು. ಕಾರಣ ಏನಂದರೆ, ನಮ್ಮ ಜೀವನ ಆ ಪ್ರಾರ್ಥನೆ ಆತ್ಮದಿಂದ ತುಂಬುವಾಗ ನಾವು ಯಾವಾಗಲೂ ಪ್ರಾರ್ಥಿಸಬೇಕು ಎಂಬಂಥ ಒಂದು ಆಸಕ್ತಿ ನಮ್ಮೊಳಗಿರುತ್ತೆ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಪ್ರಸಂಗ ಮಾಡಿಬಿಡ್ಬೋದು, ಸೇವೆ ಮಾಡಿಬಿಡ್ಬೋದು, ಆದರೆ ನಾವು ಪ್ರಾರ್ಥಿಸುವುದು ನಮ್ಮ ಆಸಕ್ತಿಯಾಗಿರಬೇಕು. ಯೇಸುವನ್ನು ನಾವು ನೋಡುವಾಗ ಆತನ ಹೊರಗಡೆ ಪ್ರಾರ್ಥನೆ, ಅಂದರೆ
ಆತನು ಜನರ ಮಧ್ಯದಲ್ಲಿ ಪ್ರಾರ್ಥಿಸುವುದಕ್ಕಿಂತ ಆತನು ವೈಯಕ್ತಿಕವಾಗಿ ಪ್ರಾರ್ಥಿಸಿದಂಥ ಸಮಯಗಳು ಹೆಚ್ಚಾಗಿರುತ್ತೆ. ಯೇಸು ತನ್ನ ಸಮಯವನ್ನು ಹೆಚ್ಚಾಗಿ ತಂದೆ ಜೊತೆ ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರ್ತಾ ಇದ್ದ. ಸತ್ಯವೇದದಲ್ಲಿ ನಾನು ಯೇಸುವಿನ ಜೀವನ ನೋಡುವಾಗ ಅವನು ರಾತ್ರಿಯಲ್ಲಿ ಪ್ರಾರ್ಥಿಸಿದ, ಹಗಲಲ್ಲಿ ಪ್ರಾರ್ಥಿಸಿದ, ಅವನ ಜೀವನ ಪ್ರಾರ್ಥನೆ ಭರಿತವಾಗಿತ್ತು. ಕರ್ತನಿಗೆ ಸ್ತೋತ್ರ. ಆ ಕಾರಣದಿಂದ ಆತನ ಹೊರಗಿನ ಜನರ ಮಧ್ಯದಲ್ಲಿ ಬರುವಾಗ ಯೇಸು ಹೆಚ್ಚಾಗಿ ಪ್ರಾರ್ಥಿಸ್ತಾ ಇರಲಿಲ್ಲ. ಕರ್ತನಿಗೆ ಸ್ತೋತ್ರ. ಉದಾಹರಣೆಯಾಗಿ ನಾನು ಹೇಳಬೇಕಾದ್ರೆ ಲಾಜರ್ ಮನೆಗೆ ಬರ್ತಾನೆ. ತಂದೆಯಾದ ದೇವರೇ, ನಿನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಅಂತೇಳಿ ಲಾಜರನೇ ಹೊರಗೆ ಬಾ ಅಂತಾನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನೋಡಿ, ಆ ಪ್ರಾರ್ಥನೆ ಶಕ್ತಿ ಜನರ ಮಧ್ಯದಲ್ಲಿ ತೋರಿಸ್ತಾನೆ. ಆದರೆ ಆ ಪ್ರಾರ್ಥನೆ ಎಂಬಂಥದ್ದನ್ನು ತನ್ನ ವೈಯಕ್ತಿಕ ಜೀವನದಲ್ಲಿ ತಂದೆ ಜೊತೆ ಹಗಲು ರಾತ್ರಿ ಪ್ರಾರ್ಥನೆಯಲ್ಲೇ ಇರುವಾಗ ದೇವರ ಶಕ್ತಿ ನಮ್ಮನ್ನು ತುಂಬುತ್ತೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮ್, ಯೂದಯ, ಸಮಾರ್ಯ, ಲೋಕದ ಕಟ್ಟ ಕಡೆಗೂ ನೀವೇನಾಗ್ತಿದ್ದೀರ ನನಗೆ ಸಾಕ್ಷಿಗಳಾಗಿರ್ತೀರ. ಯಾವಾಗ? ನೀವು ಪ್ರಾರ್ಥನೆ ಭರಿತರಾಗಿರುವಾಗ, ನೀವು ಕೊನೆಯಲ್ಲಿ ಹೋಗಿ ನನಗೋಸ್ಕರ ಪ್ರಾರ್ಥಿಸುವಾಗ ನಾನು ಪವಿತ್ರಾತ್ಮ ನಿಮ್ಮ ಮೇಲೆ ಕಳಿಸ್ತೇನೆ, ನೀವು ಬಲಗೊಳ್ತೀರಿ. ಹಲ್ಲೆಲೂಯಾ. ನೀವು ಎಲ್ಲಿ ನಿಂತ್ರೇನು ನನ್ನ ಬಲ ಅಲ್ಲಿ ಏನಾಗುತ್ತೆ, ಜನರು ಕಾಣ್ತಾರೆ. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿ, ಇವತ್ತು ದಾನಿಯೇಲನ ಪ್ರಾರ್ಥನೆ 3 ಸಾರಿ ದಿನಕ್ಕೆ ಮೊಣಕಾಲೂರಿ ದೇವರು ನೋಡಿ ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನೆ. ಹಲ್ಲೆಲೂಯಾ. ಇದು ನಮ್ಮೆಲ್ಲರ ಒಂದು ಭಾವನೆಗಳಲ್ಲಿ ಇವತ್ತು ಬರಲಿ. ಕರ್ತನಿಗೆ ಸ್ತೋತ್ರ. ಚೇರಲ್ಲಿ ಕೂತ್ ಪ್ರಾರ್ಥನೆ ಮಾಡ್ಬೋದು, ಸೋಫಾಲ್ ಕೂತ್ ಪ್ರಾರ್ಥನೆ ಮಾಡ್ಬೋದು, ನಡ್ಕೊಂಡು ಪ್ರಾರ್ಥನೆ ಮಾಡ್ಬೋದು, ಮಲ್ಕೊಂಡು ಪ್ರಾರ್ಥನೆ ಮಾಡ್ಬೋದು, ಯಾವ ರೀತಿಯಲ್ಲಾದರೂ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆದರೆ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುವಂಥ ಪ್ರಾರ್ಥನೆ ಏನಂದರೆ, ತಂದೆಯಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ, ಹಲ್ಲೆಲೂಯಾ, ನೀನು ನನ್ನ ಒಡೆಯನು, ನನ್ನ ರಾಜನು ಅಂತೇಳಿ ಎಲ್ಲ ಸ್ವರ್ಗ, ಮೃತ್ಯು, ಪಾತಾಳದಲ್ಲಿರುವ ಎಲ್ಲ ಮೊಣಕಾಲುಗಳು ಮೊಣಗಿ ದೇವರನ್ನು ನಾವು ಸ್ತುತಿಸುವಂಥ ಒಂದು ಗುರಿ, ಮೊಣಕಾಲೂರಿ ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನೆ. ಹಲ್ಲೆಲೂಯಾ. ಒಂದು ತೀರ್ಮಾನ ಮಾಡಿ ಇವತ್ತು. ಹಲ್ಲೆಲೂಯಾ. ಯಾವಾಗ ನೀವು ಒಬ್ಬ ವ್ಯಕ್ತಿನ ಅವರ ಮುಖವನ್ನು ನೋಡಬಾರ್ದು, ಅವರು ದೊಡ್ಡವರಾಗಿದ್ದರೆ ಅವರ ಮೊಣಕಾಲುಗಳು ನೋಡಬೇಕು. ಹಲ್ಲೆಲೂಯಾ. ಅಲ್ಲಿ ಆ ಮೊಣಕಾಲು ಊರಿ ಆ ಮೊಣಕಾಲು ಎಷ್ಟು ನೊಂದಿದೆ, ಅದು ಎಷ್ಟು ಕರಗಿದೆ ಅಂತೇಳಿ ನಾವು ನೋಡಬೇಕು. ಅಂದರೆ ಆ ಪ್ರಾರ್ಥನೆಯಲ್ಲಿ ನಾವು ಮೊಣಕಾಲೂರಿ ಪ್ರಾರ್ಥಿಸುವಾಗ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ಒಂದು ಉದಾಹರಣೆಯಿಂದಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕರ್ತನಿಗೆ ಸ್ತೋತ್ರ. ಏಕೆಂದರೆ ನೀವು ಮಾಡೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಾವು ಪ್ರಾರ್ಥಿಸಬೇಕು. ಏಕೆಂದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಆದರೆ ಭಕ್ತರ ಆಸಕ್ತಿ ಉಳ್ಳಂಥ ಒಂದು ಪ್ರಾರ್ಥನೆ ಬಹುಬಲವಾದದ್ದು ಅಂತೇಳಿ ಯಾಕೋಬನ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಹಲ್ಲೆಲೂಯಾ. ಈ ಭಕ್ತರು 3 ಜನರನ್ನು ನಾವು ನೋಡುವಾಗ ಅವರ ಪ್ರಾರ್ಥನೆಗಳು ಆಸಕ್ತಿ ಇತ್ತು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸೊ ಇವತ್ತು ದಾನಿಯೇಲನ ಜೀವನದಲ್ಲಿ ಏನೆಲ್ಲ ಪ್ರಾರ್ಥನೆಯಿಂದ ಅವನು ಹೊಂದ್ಕೊಂಡ, ಮೊಣಕಾಲೂರಿ 3 ಸಾರಿ ಆತನು ಪ್ರಾರ್ಥಿಸುವುದರಿಂದ ಏನೆಲ್ಲ ಅವನು ಹೊಂದ್ಕೊಂಡ. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತೆ, 17-18. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಹನನ್ಯ, ಮಿಶಾಯೇಲ, ಅರ್ಜಯ ಎಂಬ ತನ್ನ ಸ್ನೇಹಿತರಿಗೆ ಈ ಸಮಾಚಾರವನ್ನು ತಿಳಿಸಿ, ನಾವು ಬಾಬೇಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯವಾದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದನು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸೊ ನಾವು ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆಯನ್ನು ತೋರಿಸಲು ಆತನನ್ನು ಬೇಡಿಕೊಳ್ಳೋಣ. ಹಲ್ಲೆಲೂಯಾ. ದೇವರ ರಹಸ್ಯಗಳನ್ನು ತಿಳಿದುಕೊಳ್ಳುವಂತೆ ದಾನಿಯೇಲ ಮತ್ತು ಆತನ ಸ್ನೇಹಿತರು ಪ್ರಾರ್ಥಿಸಿದರು. ಹಲ್ಲೆಲೂಯಾ. ಆಮೆನ್. ಅಂದರೆ ದೇವರ ಹತ್ರ ಏನೇನೋ ರಹಸ್ಯಗಳಿರುತ್ತೆ. ಈಗ ದಾನಿಯೇಲ್ ಬಾಳಿದಂಥ ಆ ಕಾಲದಲ್ಲಿ ನೆಬೂಕದ್ನೆಚ್ಚರ್ ಎಂಬಂಥ ಒಬ್ಬ ದೊಡ್ಡ ಅರಸನಿದ್ದ. ಕರ್ತನಿಗೆ ಸ್ತೋತ್ರ. ಆ ಅರಸನ ಜೀವನದಲ್ಲಿ ದೇವರು ಸ್ವಲ್ಪ ರಹಸ್ಯಗಳನ್ನು ಆತನ ಕನಸಿನಲ್ಲಿ ಮಾತಾಡ್ತಾನೆ. ಅವನಿಗೆ ಆ ಕನಸಿನ ಅರ್ಥ ಗೊತ್ತಿರೋದಿಲ್ಲ. ಈಗ ಈ ಒಂದು ರಾಜಾಜ್ಞೆ ಬರುತ್ತೆ. ಕರ್ತನಿಗೆ ಸ್ತೋತ್ರ. ಆ ಆಜ್ಞೆ ಏನಂದರೆ, ಆ ರಾಜ ತಾನು ಬಿದ್ದಂಥ ಕನಸನ್ನು ಜನರಿಗೆ ಹೇಳ್ತಾ ಇಲ್ಲ, ಆ ಕನಸಿನ ಅರ್ಥ ಹೇಳಬೇಕು ಅಂತೇಳಿ ಏನು ಮಾಡ್ತಾನೆ, ಇದನ್ನು ಹೇಳದಿರೋರನ್ನ ನಾನೇನು ಮಾಡ್ತೀನಿ, ಕಡ್ದಾಕ್ಬಿಡ್ತೀನಿ ಎಂಬಂಥ ಒಂದು ರಾಜ ಆಜ್ಞೆ ಬರುತ್ತೆ. ಎಷ್ಟು ಕಠಿಣ ನೋಡಿ ಜೀವನದಲ್ಲಿ. ಹಲ್ಲೆಲೂಯಾ. ಈಗ ಅವರಿಗೆ ಸಿಕ್ಕಿದಂಥ ರಹಸ್ಯ ಏನು, ಕನಸನ್ನಾದರೂ ಹೇಳ್ಬೋದಾಗಿತ್ತಲ್ಲ. ಆಗ ಅಂಥ ಒಂದು ಪ್ರಾಣ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ದಾನಿಯೇಲ್ ಏನು ಮಾಡ್ತಾನೆ ಅಂದರೆ, ಪ್ರತಿ ಪ್ರಕಾರವಾಗಿ ಅವರು ಅಲ್ಲಿರುವಾಗ ಏನು ಮಾಡೋದಂದರೆ 3 ದಿವಸ ಮೊಣಕಾಲೂಡಿ ಪ್ರಾರ್ಥಿಸ್ತಾ ಇದ್ರು. ಅದರಿಂದ ಅವರಿಗೆ ಸಿಕ್ಕಿದ ಉತ್ತರ ಏನಂದರೆ, ಅವರು ನಾಶವಾಗದಂತೆ ಆ ರಾಜನ ಕನಸಿನ ಅರ್ಥವನ್ನು ದೇವ್ರು ಏನು ಮಾಡ್ತಾನೆ,
ಅವರಿಗೆ ತಿಳಿಯಪಡಿಸ್ತಾನೆ. ಅದನ್ನೇ ನಾವು ಅಲ್ಲಿ ಓದ್ತೇವೆ, ದೇವರ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿ ಏನಾಗಲಿ, ಕೊಂಡಾಟವಾಗಲಿ. 20ನೇ ವಾಕ್ಯ ಹೇಳುತ್ತೆ, ಜ್ಞಾನ ತ್ರಾಣಗಳು ಆತನವುಗಳೇ, ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ, ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ. ಜ್ಞಾನಿಗಳ ಜ್ಞಾನವು, ವಿವೇಕಿಗಳಿಗೆ ವಿವೇಕವು ಆತನ ವರವೇ. ಆತನು ಅಗಾಧ ವಿಷಯಗಳಲ್ಲಿ ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ. ಕತ್ತಲೆಯಲ್ಲಿ ಅಡಗಿರುವುದನ್ನು ಆತನಿಗೆ ಗೋಚರ. ತೇಜಸ್ಸು ಆತನಲ್ಲಿಯೇ ನೆಲೆಗೊಂಡಿದೆ. ನಮ್ಮ ಪಿತೃಗಳ ದೇವರೇ, ನಿನ್ನನ್ನು ಸ್ತುತಿಸುತ್ತೇನೆ, ಕೊಂಡಾಡುತ್ತೇನೆ. ನೀನು ನನಗೆ ಜ್ಞಾನ ತ್ರಾಣಗಳನ್ನು ದಯಪಾಲಿಸಿ ನಾವು ಬೇಡಿದ್ದನ್ನು ನಮಗೆ ತೋರ್ಪಡಿಸಿದ್ದೀಯಲ್ಲ. ಹೌದು, ರಾಜನ ರಹಸ್ಯವನ್ನು ನಮಗೆ ವ್ಯಕ್ತಗೊಳಿಸಿದ್ದಿ. ಹಾಲೆಲೂಯ, ಕರ್ತನಿಗೆ ಸ್ತೋತ್ರ. ನೋಡಿ, ಇವರು ಪ್ರಾರ್ಥಿಸುವಾಗ ಆ ರಾಜನ ರಹಸ್ಯ, ಆ ರಾಜ ಮಲಗಿರುವಾಗ ಅವನಿಗೆಂಥ ಒಂದು ಕನಸು ಬಂತು. ಆಮೇನ್. ಆ ಕನಸನ್ನು ಅವ್ರು ಹೇಳ್ತಾರೆ. ನಂತರ ಆ ಕನಸಿನ ಅರ್ಥವನ್ನು ಹೇಳ್ತಾನೆ. ಆಗ ಆ ರಾಜ ಏನು ಮಾಡ್ತಾನೆ, ಅಯ್ಯೋ, ನಿಮ್ಮಲ್ಲಿ ಆ ದೇವರ ಆತ್ಮ ಇದೆ ಅಂಥೇಳಿ ಆ ರಾಜ ನಂಬ್ತಾನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಅಂದರೆ ಅವರನ್ನು ಬಿಡಿಸ್ಕೊಂಡು ಮಾತ್ರವಲ್ಲ, ಅನೇಕ ಜನರನ್ನು ಪ್ರಾರ್ಥನೆಯಿಂದ ಬಿಡಿಸಿದ್ರು. ಸೊ ಮೊದಲನೇದಾಗ ಅವ್ರು ಏನು ಮಾಡ್ತಾರೆ, ಆ ಭಕ್ತರ ಪ್ರಾರ್ಥನೆಯಲ್ಲಿ ನಾವು ನೋಡುವಾಗ ದೇವರ ರಹಸ್ಯಗಳನ್ನು ತಿಳ್ಕೊಳ್ತಾನೆ. ಅದರಿಂದ ದೇವ ಭಕ್ತರಾದಂಥ ನಾವು ದೇವರು ನೋಡ್ಬಿಟ್ಟು, ದೇವರೇ ಏನಾಗುತ್ತೆ ನಾಳೆಗೆ, ಏನು ನಡೆಯುತ್ತೆ, ಹಲ್ಲೆಲೂಯ, ಆ ಜ್ಞಾನವನ್ನು ನಮಗೆ ಕೊಡು. ಹಲ್ಲೆಲೂಯ, ಆ ರಾಜರ ರಹಸ್ಯವನ್ನು ನಮಗೆ ತೋರ್ಪಡಿಸು. ಈ ದೇಶಕ್ಕೆ ನಾಳೆ ಏನಾಗುತ್ತೆ, ಹಲ್ಲೆಲೂಯ, ಇಲ್ಲ ಪ್ರಪಂಚಕ್ಕೆ ಏನಾಗುತ್ತೆ, ಆ ರಹಸ್ಯಗಳನ್ನು ದೇವ್ರೇನು ಮಾಡಿದ್ದಾನೆ, ಬರೆದಿಟ್ಟಿದ್ದಾನೆ ತನ್ನ ಸತ್ಯವೇದದಲ್ಲಿ. ಅವುಗಳನ್ನು ದೇವ್ರು ನಮಗೇನು ಮಾಡ್ತಾನೆ, ತನ್ನ ಆತ್ಮದ ಮೂಲಕ ಏನು ಮಾಡ್ತಾನೆ, ನಮಗೆ ತೋರಿಸ್ತಾನೆ. ಈ ಕೊನೆಯ ದಿವಸಗಳಲ್ಲಿ ದೇವರು ಏನೇನು ಮಾಡ್ತಾನೆ ಎಂಬಂತನ್ನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಿಗೆ ಸ್ತೋತ್ರ. ವಿಶೇಷವಾಗಿ ದಾನಿಯೇಲ ಪುಸ್ತಕದಲ್ಲಿ ಬರೆಯಲ್ಪಟ್ಟಂಥ ಪ್ರತಿಯೊಂದು ವಾಕ್ಯಗಳನ್ನು, ಆ ರಹಸ್ಯಗಳನ್ನು ನಾವು ತಿಳ್ಕೊಳ್ಳುವಂತೆ ದೇವ್ರು ನೋಡಿ ನಾವೇನು ಮಾಡೋಣ, ಪ್ರಾರ್ಥಿಸೋಣ. ಹಲ್ಲೆಲೂಯ, ಕರ್ತನಿಗೆ ಸ್ತೋತ್ರ. ಎರಡನೇದಾಗಿ ದಾನಿಯೇಲ್ ಏನು ಮಾಡ್ತಾರೆ ಅಂದರೆ, ಆತನ ಪ್ರಾರ್ಥನೆ ಹೇಗಿತ್ತು? 3ನೇ ಅಧ್ಯಾಯ 27ನೇ ವಾಕ್ಯ. ದಾನಿಯೇಲ್ ಬರೆದ ಪುಸ್ತಕ 3ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತೆ, ಅಲ್ಲಿ ಕೂಡಿದ್ದ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ, ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆಯದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಕರ್ತನಿಗೆ ಸ್ತೋತ್ರ. ಇವರು ಯಾರಂದರೆ, ದಾನಿಯೇಲನ ಮೇಲೆ ದೂರು ಹೊರಿಸುವಂಥವರು. ಈಗ ದಾನಿಯೇಲ್ ದೇವರ ರಹಸ್ಯವನ್ನು ರಾಜನಿಗೆ ತಿಳಿಸ್ಬಿಟ್ಟ. ಆದ್ದರಿಂದ ರಾಜನ ಗೊತ್ತಾಗೋಯ್ತು ಏನಂತೇಳಿ, ದಾನಿಯೇಲನಲ್ಲಿ ದೇವರ ಆತ್ಮವಿದೆ ಅಂತೇಳಿ. ಈಗ ಆ ದಾನಿಯೇಲ್ ಜೊತೆ ಕೆಲಸ ಮಾಡಿದಂಥ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ದಾನಿಯೇಲ್ಗೂ ರಾಜನಿಗೂ ಏನಾದರೂ ಒಂದು ಕಾರ್ಯದಲ್ಲಿ ನಾವೇನು ಮಾಡಬೇಕು, ಅವ್ರನ್ನ ಬೇರೆ ಬೇರೆ ಮಾಡಬೇಕು ಅಂತೇಳಿ ಒಳಸಂಚು ಮಾಡ್ತಾರೆ. ಹಲ್ಲೆಲೂಯ. ಸೊ ಆಗ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಉಪಾಯವನ್ನು ತಂದು ರಾಜನಾದಂಥ ನೆಬೂಕದ್ನೆಚ್ಚರ್ ದಾನಿಯೇಲನ್ನು ಹೇಗಾದರೂ ನಾವು ಕೊಲ್ಲಬೇಕು ಅನ್ನೊಂದು ಪ್ಲ್ಯಾನ್ ಮಾಡಿಬಿಡ್ತಾರೆ. ಆಗ ಅವ್ರನ್ನ ತಗೊಂಡೋಗಿ ಆ ಶೋಧನೆಯ ಸಮಯದಲ್ಲಿ, ಕರ್ತನಿಗೆ ಸ್ತೋತ್ರ, ಅವರನ್ನು ಬೆಂಕಿಯಲ್ಲಿ ಹಾಕುವಂಥ ಒಂದು ಶೋಧನೆ ಬರುತ್ತೆ. ಕರ್ತನಿಗೆ ಸ್ತೋತ್ರ. ನಮ್ಮೆಲ್ಲರಿಗೂ ಗೊತ್ತು ಅಲ್ಲಿ ಬರೆದಿರುವಂಥದ್ದು. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ, ಬೆಂಕಿಯ ಶೋಧನೆಗಳಿಂದ, ಹಲ್ಲೆಲೂಯ, ಜೀವನದಲ್ಲಿ ಬರುವಂಥ ಶೋಧನೆಗಳಿಂದ ಬಿಡಿಸ್ಕೊಳ್ಳುವಂತೆ ದೇವ ಭಕ್ತರಾಗಿ ದೇವರು ನೋಡಿ ಪ್ರಾರ್ಥಿಸಬೇಕು. ಈ ದೇವ ಭಕ್ತರು ಪ್ರಾರ್ಥಿಸುವಾಗ ಏನಾಯಿತು ಅಂದರೆ, ಬೆಂಕಿ ಅಧಿಕಾರ ಅವ್ರ ಮೇಲೆ ನಡೆಯಲಿಲ್ಲ. ಹಲ್ಲೆಲೂಯ. ಸಾಧಾರಣವಾಗಿ ನಾವು ಸ್ವಲ್ಪ ಬೆಂಕಿ ಹತ್ತಿರ ಹೋದ್ರೇ ನಮ್ಮ ಕೂದಲೆಲ್ಲ ಸುಟ್ಟೋಗುತ್ತೆ. ಸ್ವಲ್ಪ ಬೆಂಕಿ, ಒಂದು ಕ್ಯಾಂಡಲ್ ಬೆಂಕಿ ಇದ್ರೇ ಸಾಕು, ನಮ್ಮ ಕೂದಲೆಲ್ಲ ಸುಟ್ಟೋಗುತ್ತೆ. ಆದರೆ ಅಲ್ಲಿ 7ರಷ್ಟಾಗಿ ಬೆಂಕಿಯನ್ನು ಹೆಚ್ಚಿಸಿದ್ರು. ಯಾಕೆಂದರೆ ಬೆಂಕಿಯಲ್ಲಿ ಅವ್ರನ್ನ ಕಟ್ಟಿ ಹಾಕ್ಬಿಡ್ಬೇಕು, ಅವ್ರು ಸುಟ್ಟು ನಾಶವಾಗಬೇಕು. ಅದು ರಾಜಾಜ್ಞೆ. ಆಗ ಅಂಥ ರಾಜಾಜ್ಞೆಯಲ್ಲಿ ಇವ್ರನ್ನ ತೆಗೆದು ಬೆಂಕಿಯಲ್ಲಿ ಹಾಕ್ಬಿಟ್ರು ರೀ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಎಷ್ಟು ದೊಡ್ಡ ಆಶ್ಚರ್ಯ ನೋಡಿ. ಆ ಭಕ್ತರ ಪ್ರಾರ್ಥನೆಗಳನ್ನು ಗಮನಿಸಿ, ಅವರ ಆಸಕ್ತಿಯಿಂದ ಪ್ರತಿದಿನ 3 ಸಾರಿ ಮೊಣಕಾಲು ಊರಿದಂಥ ಪ್ರಾರ್ಥನೆ ಅವ್ರು ಎಲ್ಲಿ ತಂತು ಅಂದರೆ, ಅವರು ಬೆಂಕಿಯಲ್ಲಿರುವಾಗ ಆ ಪ್ರಾರ್ಥನೆಗೆ ಉತ್ತರ ಬಂತು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಆದ್ದರಿಂದ ನಾವು ಪ್ರತಿದಿನ 3 ಸಾರಿ ಇಲ್ಲ, ಯಾಕೆ, ನಮಗೆ ಸಮಯ ಇರುವಾಗಲ್ಲ. ಯೇಸು ಹೇಳ್ದ, ನೀವು ಯಾವಾಗಲೂ ಪ್ರಾರ್ಥಿಸಿ, ಬೇಸರಗೊಳ್ಳದೆ ಪ್ರಾರ್ಥಿಸಿ ಅಂತ ಹೇಳ್ದ. ಹಲ್ಲೆಲೂಯ. ಎಚ್ಚರಿಕೆಯಾಗಿ ಇದ್ದು ಪ್ರಾರ್ಥಿಸಿ, ಉಪವಾಸವಿದ್ದು ಪ್ರಾರ್ಥಿಸಿ ಅಂತ ಹೇಳ್ದ. ಕರ್ತನಿಗೆ ಸ್ತೋತ್ರ. ಅದರಿಂದ ನಮ್ಮ ಪ್ರಾರ್ಥನೆ ಜೀವನವನ್ನು ಇವತ್ತು ದೇವರು ಬಲಪಡಿಸ್ತಾನೆ. ಹಲ್ಲೆಲೂಯ. ನಮ್ಮ ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ.
ಇಂದು ನಾವು ಮಾಡಿದಂಥ ಪ್ರಾರ್ಥನೆಗೆ ಉತ್ತರ ಸಿಕ್ಕುವಂಥ ಒಂದು ದಿನ. ಹಲ್ಲೆಲೂಯಾ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡೋದನ್ನು ಬಿಟ್ಬಿಡಬಾರ್ದು, ಇನ್ನೂ ಹೆಚ್ಚಿಸ್ಕೊಳ್ಬೇಕು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ ತಕ್ಷಣ ನಮಗೆ ಬಹಳ ಸಂತೋಷವಾಗ್ಬಿಡುತ್ತೆ. ಹಲ್ಲೆಲೂಯಾ. ಆದ್ದರಿಂದ ಆ ಸಂತೋಷದಲ್ಲಿ ನಾವು ಹೋಗದೆ ನಮ್ಮ ಪ್ರಾರ್ಥನೆಯನ್ನು ನಾವು ಹೆಚ್ಚಿಸ್ಕೊಳ್ಬೇಕು. ಹಲ್ಲೆಲೂಯಾ. ನೋಡಿ, ಇವರು ವಾಡಿಕೆಯಾಗಿ ಪ್ರತಿದಿನ ಒಂದು ಟೈಮ್ ಇಟ್ಟಿಟ್ಬಿಡ್ತಾರೆ ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಸೊ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವಾಗ ಪ್ರಾರ್ಥನೆ ಮಾಡಿದ್ರೂ ಗೊತ್ತಿಲ್ಲ. ಆದರೆ ಅವರು ದೊಡ್ಡ ಜ್ಞಾನಿಗಳು. ದಾನಿಯೇಲ್ ಬಹಳ ದೊಡ್ಡ ಜ್ಞಾನಿ. ಕರ್ತನಿಗೆ ಸ್ತೋತ್ರ. ಅವನಿಗೆ ಸ್ಥಾನಮಾನಗಳನ್ನು ಆ ಅರಸನೇ ಕೊಟ್ಟಿದ್ದ. ಕರ್ತನಿಗೆ ಸ್ತೋತ್ರ. ಆದರೆ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಸಹ ಅವ್ರು ಏನು ಮಾಡ್ತಾರೆ ಅಂದರೆ ದಿನಕ್ಕೆ 3 ಸಾರಿ ಆಮೇನ್. ನೋಡಿ, ಅವ್ರು ಪ್ರಾರ್ಥನೆ ಮಾಡೋವಾಗ ಹೆಂಗೆ ಮಾಡ್ತಾರೆ ಅಂದರೆ, ದಾನಿಯೇಲ್ ತಿಳಿದಾಗ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರವಾಗಿ, ಅಂದರೆ ಈಗ ದಾನಿಯೇಲಿಗೆ ಚೆನ್ನಾಗಿ ಗೊತ್ತು, ಆಮೇನ್, ನಮ್ಮ ಸಹಾಯ ದೇವರಿಂದ ಬರುತ್ತೆ. ಹಲ್ಲೆಲೂಯಾ. ಈಗ ಯೆರೂಸಲೇಮನ್ನು ನೋಡಿ ಪ್ರಾರ್ಥನೆ ಮಾಡ್ತಾರೆ, ಕಿಟಕಿಗಳನ್ನ ತೆಗೆದುಬಿಟ್ಟು ಯೆರೂಸಲೇಮ್. ಯಾಕೆಂದರೆ ಅವರು ಇರೋದು ಈಗ ಯಾವುದರಲ್ಲಿ? ಅವರು ಬ್ಯಾಬಿಲೋನಲ್ಲಿದ್ದಾರೆ. ಕರ್ತನಿಗೆ ಸ್ತೋತ್ರ. ಅವ್ರು ಏನಾಗಿದ್ದಾರೆ? ಸೆರೆಯಾಗಿ ಬಂದಿದ್ದಾರೆ. ಅದರಿಂದ ದಾನಿಯೇಲ್ ಪ್ರತಿದಿನ, ಈ ಸೆರೆ ಜೀವನ ನನಗೆ ಬೇಡ, ಇಲ್ಲಿ ದೇವರ ಆಲಯ ಇಲ್ಲ, ಇಲ್ಲಿ ದೇವರನ್ನು ಆರಾಧಿಸಕ್ಕೆ ಆಗ್ತಾ ಇಲ್ಲ, ದೇವರೇ ನಮ್ಮನ್ನು ಕರುಣಿಸು ಅಂತೇಳಿ ಪ್ರತಿದಿನ ಅವ್ರೇನು ಮಾಡ್ತಾ ಇದ್ರು? ಪ್ರಾರ್ಥಿಸ್ತಾ ಇದ್ರು. ಅವ್ರ ಜೀವನದಲ್ಲಿ ಅವ್ರ ಜೀವ ತೆಗೆಯುವಂಥ ಸಂದರ್ಭ ಬಂತು. ದೇವರ ರಹಸ್ಯಗಳನ್ನು ಏನು ಮಾಡ್ದ? ಅವ್ರಿಗೆ ಹೇಳಿದ. ಅವ್ರ ಮೇಲೆ ಜನರು ಒಳಸಂಚು ಮಾಡಿ ಅವ್ರನ್ನ ಕೊಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಆದರೆ ಸಹ ಬೆಂಕಿಯ ಅಧಿಕಾರ ಅವ್ರ ಮೇಲೆ ನಡೆಯಲಿಲ್ಲ. ಅವರ ತಲೆ ಕೂದಲುಗಳು ಸುಟ್ಟಿಲ್ಲ. ಯೇಸು ಹೇಳ್ತಾನೆ, ನಿಮ್ಮ ತಲೆ ಕೂದಲುಗಳೆಲ್ಲ ಏನಾಗಿದೆ? ಎಣಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಆದ್ದರಿಂದ ನೀವು ಹೆದರಬೇಡಿ. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿಯೇ, ಪ್ರಾರ್ಥಿಸುವಂಥ ನೀನು ನಾನು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ದಾನಿಯೇಲನನ್ನು ತೆಗೆದು ಬೆಂಕಿಯಲ್ಲಿ ಹಾಕಿದ್ರು ಸಹ ಬೆಂಕಿಯ ಅಧಿಕಾರ ಅವನ ಮೇಲೆ ನಡೆಯಲಿಲ್ಲ. ತಲೆ ಕೂದಲು ಸಹ ಅವನನ್ನೇನಿಲ್ಲ, ಸುಟ್ಟೋಗ್ಲಿಲ್ಲ. ನಂತರ ಹೇಳುತ್ತೆ, ಅವರು ಶೈಲಿಗಳಿಗೆ ವಿಕಾರವಿಲ್ಲ. ಅವರುடைய ಬಾಡೀಸ್, ನಾನು ನೋಡಿದ್ದೀನಿ ಬೆಂಕಿಯಲ್ಲಿ ಸುಟ್ಟೋದಂಥವ್ರು, ಸ್ಟವ್ ಬರ್ಸ್ಟ್ ಆಗಿ ಸುಟ್ಟೋದಂಥವ್ರು, ಬೆಂಕಿ ಆಹುತಿ ಆದಂಥವರೆಲ್ಲ ನೋಡಿದ್ದೇನೆ. ಅರ್ಧ ಜೀವವಾಗಿ ಆಸ್ಪತ್ರೆ ಅಳುವುದನ್ನು ನಾನು ನೋಡಿದ್ದೇನೆ. ಆದರೆ ಇವರ ಸಮಸ್ಯೆ ಏನಂದರೆ, ಇವರನ್ನು ತೆಗೆದು ಬೆಂಕಿಯಲ್ಲಿ ಹಾಕಿದ್ರೂ ಸಹ ಇವ್ರ ಬಾಡಿನೂ ಸಹ ಏನು ಮಾಡಲಿಲ್ಲ? ಬೆಂಕಿ ಮುಟ್ಲಿಲ್ಲ ರೀ. ಹಲ್ಲೆಲೂಯಾ ಅಂತ ಹೇಳೋಣ. ಹಲ್ಲೆಲೂಯಾ. ಅಂದರೆ ಭಕ್ತರ ಪ್ರಾರ್ಥನೆ ಅಷ್ಟು ಶಕ್ತಿ ಉಳ್ಳದ್ದು. ಆ ಬೆಂಕಿಗೂ ಸಹ ಏನಾಗೋದಿಲ್ಲ, ಆ ಭಕ್ತರ ಮೇಲೆ ಅಧಿಕಾರ ಇರೋದಿಲ್ಲ. ಸಹೋದರ ಸಹೋದರಿ, ಇವತ್ತಿನಿಂದ ನಮ್ಮ ಪ್ರಾರ್ಥನೆ ಹೆಚ್ಚಾಗಲಿ. ಕರ್ತನಿಗೆ ಸ್ತೋತ್ರ. ಶೋಧನೆಯ ಸಮಯದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸೋಣ. ಕರ್ತನಿಗೆ ಸ್ತೋತ್ರ. ಮೂರನೇದಾಗಿ ನಾನು ನೋಡ್ತೀನಿ, ದಾನಿಯೇಲ್ 4:27. ಇದು ಬಹಳ ಸುಂದರವಾಗಿದೆ. ದಾನಿಯೇಲ್ 4:27 ಒಬ್ಬ ಭಕ್ತನ ಪ್ರಾರ್ಥನೆ ಏನು ಮಾಡ್ತದೆ ಅಂದರೆ, 4:27 ಹೇಳುತ್ತದೆ, ಆದ ಕಾರಣ ಅರಸೇ, ಈ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಗೆಯಾಗಲಿ. ಆಮೇನ್. ಸೊ ಪ್ರಾರ್ಥಿಸುವಂಥ ಒಬ್ಬ ದೇವ ಭಕ್ತ, ಇಲ್ಲ ಒಬ್ಬ ದೇವದಾಸ, ಇಲ್ಲ ಒಬ್ಬ ದೇವ ಪ್ರವಾದಿ, ಒಬ್ಬ ದೇವ ಸೇವಕ, ಅವನೇನು ಮಾಡ್ತಾನೆ ಅಂದರೆ ಅರಸರುಗಳಿಗೆ ಬುದ್ಧಿ ಹೇಳ್ತಾನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಈಗ ನೆಬೂಕದ್ನೆಚ್ಚರರಿಗೆ ಅಂತ ಆ ಬಾಬಿಲೋನನ್ನು ಆಳುವಂಥ ಆ ರಾಜರಿಗೆ ಇವರೇನು ಮಾಡ್ತಾರೆ? ಬುದ್ಧಿವಾದವನ್ನು ಹೇಳ್ತಾರೆ. ಕರ್ತನಿಗೆ ಸ್ತೋತ್ರ. ಎಂಥ ಬುದ್ಧಿವಾದ ಹೇಳ್ತಾನೆ? ಆದ ಕಾರಣ ಅರಸನೇ, ಈ ನನ್ನ ಬುದ್ಧಿವಾದವು ನಿಮಗೆ ಒಪ್ಪಿಗೆಯಾಗಲಿ. ನೀನು ಧರ್ಮವನ್ನು ಆಚರಿಸಿ, ನಿನ್ನ ಪಾಪಗಳನ್ನು ನಾಶಗೊಳಿಸಿ, ಬಡವರಿಗೆ ಕರುಣೆಯನ್ನು ತೋರಿಸಿ, ನಿನ್ನ ಅಪರಾಧಗಳನ್ನು ಧ್ವಂಸ ಮಾಡು. ಇದರಿಂದ ನಿನ್ನ ನೆಮ್ಮದಿಯ ಕಾಲವು ಹೆಚ್ಚಾದೀತು ಎಂದರಿಕೆ ಮಾಡಿದನು. ಹಾಲಲ್ಲೂ ಎಷ್ಟು ಧೈರ್ಯ ಬೇಕ್ರಿ ಅಪ್ಪ. ಈಗ ಆ ರಾಜರಿಗೆ ಇವ್ರ ಮೇಲೆ ಎಲ್ಲ ಅಧಿಕಾರ ಉಂಟು, ಇವ್ರ ತಲೆ ತೆಗೆಸುವಂಥ ಅಧಿಕಾರ ಅವ್ರಿಗುಂಟು. ಆದರೆ ಇವರೇನು ಮಾಡ್ತಾರೆ? ಆ ರಾಜನಿಗೊಂದು ಬುದ್ಧಿ ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನೀವು ಧರ್ಮವನ್ನು ಆಚರಿಸ್ರಿ, ನಂತರ ನಿನ್ನ ಪಾಪಗಳನ್ನು ನಾಶಗೊಳಿಸಿ. ರಾಜರನ್ನು ನೋಡಿ ಹೇಳ್ತಾರೆ, ನಿಮ್ಮಲ್ಲಿರುವಂಥ ಪಾಪಗಳನ್ನು ನಾಶಗೊಳಿಸಿ. ಮೂರನೇದಾಗಿ, ಬಡವರಿಗೆ ಕರುಣೆ ತೋರಿಸಿ, ನಿನ್ನ ಅಪರಾಧವನ್ನು ಧ್ವಂಸ ಮಾಡು. ನೀವು ಮಾಡಿದ ಪಾಪ, ನೀವು ಮಾಡಿದ ಇವುಗಳನ್ನೆಲ್ಲ ನೀವೇನು ಮಾಡಿ? ದೇವರಿಗೆ ಭಯಪಟ್ಟು ನಿಮ್ಮ ಧರ್ಮವನ್ನು ಬಿಟ್ಟು ದೇವರ ಧರ್ಮವನ್ನು ಆಚರಿಸ್ರಿ. ಕರ್ತನಿಗೆ ಸ್ತೋತ್ರ. ಅಂದರೆ ಒಬ್ಬ ಭಕ್ತರ ಒಂದು ಪ್ರಾರ್ಥನೆ ದೇವರ ರಹಸ್ಯವನ್ನು ತಿಳಿಸುತ್ತೆ, ಬೆಂಕಿಯ ಶೋಧನೆಗಳಿಂದ ಬಿಡಿಸುತ್ತೆ. ಮೂರನೇದಾಗಿ, ದೊಡ್ಡ ದೊಡ್ಡ ರಾಜರಿಗೆ ಬುದ್ಧಿವಾದಗಳನ್ನು ಹೇಳುತ್ತೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಹೌದು ಸಹೋದರ ಸಹೋದರಿ, ಇವತ್ತು ನಾವು ಪ್ರಾರ್ಥನೆ ಮಾಡೋದಕ್ಕೆ ನಾವು ದೇವ್ರ ನೋಡಿ ಏನು ಕೇಳಬೇಕು? ಈ ದಾನಿಯೇಲಲ್ಲಿ ಏನಿತ್ತು? 1ನೇ ಅಧ್ಯಾಯ ಹೇಳುತ್ತೆ, ದಾನಿಯೇಲ್
ಏನು ಮಾಡ್ದ ಅಂಥೇಳಿ ದಾನಿಯೇಲ್ 1:17-20 ದೇವ್ರನ್ನ ಏನು ಕೇಳ್ದ ಅಂತ ಹೇಳುತ್ತೆ. ಅದನ್ನು ನಾವು ಕೇಳೋಣ ಇವತ್ತು. ಹೌದು, ನಮ್ಮ ಪ್ರಾರ್ಥನೆ ಜೀವನವನ್ನು ದಿನಕ್ಕೆ 3 ಸಾರಿ ಇಟ್ಕೊಂಡು ಈ 3 ಕಾರ್ಯಗಳನ್ನು ನಾವು ಹೊಂದುವಂತೆ ದೇವ್ರ ನೋಡಿ ನಾವು ಪ್ರಾರ್ಥನೆ ಮಾಡೋಣ. 1:17 ಹೇಳುತ್ತೆ, ದಾನಿಯೇಲ್ ಏನು ಮಾಡ್ದ? ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕವನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. 20ನೇ ವಾಕ್ಯ. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವರು ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜ್ಯೋತಿಷರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡುಬಂದರು. ಆಮೇನ್, ಹಲ್ಲೆಲೂಯಾ. ಸೊ ನಾವು ಪ್ರಾರ್ಥನೆ ಮಾಡುವಾಗ ನಿಪುಣರಾಗ್ತೇವೆ 10ರಷ್ಟು. ಆಮೇನ್. ದೇವ್ರನ್ನ ನೋಡಿ ಕೇಳೋಣ, ಕರ್ತನೆ ನನಗೆ ಜ್ಞಾನ ಕೊಡು, ಆ ತಿಳುವಳಿಕೆ, ಬುದ್ಧಿ, ಆಮೇನ್, ವಿವೇಕ, ಇವುಗಳನ್ನೆಲ್ಲ ಕೊಡುವಂಥ ಜ್ಞಾನ ಕೊಡು ಕರ್ತನೆ ಅಂಥೇಳಿ ಕರ್ತನ ನೋಡಿ ನಾವು ಪ್ರಾರ್ಥಿಸೋಣ. ಕಣ್ಗಳನ್ನು ಮುಚ್ಚಿ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇವೆ. ಈ ಭಕ್ತರ ಪ್ರಾರ್ಥನೆಗಳನ್ನು ನಾವು ಕೇಳುವಾಗ, ಅದನ್ನು ನಾವು ನೋಡುವಾಗ ನೀನು ನಮ್ಮಲ್ಲಿ ಒಂದು ಆಸಕ್ತಿಯನ್ನು ಉಂಟು ಮಾಡ್ತೀವಿ ಸ್ವಾಮಿ. ನಿನಗೆ ಸ್ತೋತ್ರ. ಹೌದು ಕರ್ತನೆ, ದಾನಿಯಲ್ಲಿ ಕೊಟ್ಟಂಥ ಜ್ಞಾನವನ್ನು ಒಂದೊಂದು ಮುದ್ದು ಮಕ್ಕಳಿಗೂ ಕೊಡು. ಜ್ಞಾನ ವಿವೇಕವನ್ನು ಕೊಡು. ಹೌದು, ಆ ಅಂಕುರದ ಮೇಲೆ ಜ್ಞಾನ ವಿವೇಕದ ಆತ್ಮ, ಆಲೋಚನೆ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಉಂಟು ಮಾಡುವಂಥ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಯೇಸುವಿನ ನಾಮದಲ್ಲಿ ನನ್ನನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ನಿನ್ನ ಆತ್ಮ ನೆಲೆಗೊಳ್ಳಲಿ. ಹೌದು ಸ್ವಾಮಿ, ನಿನ್ನ ಆತ್ಮದ ಬಲದಿಂದ ಕರ್ತನೆ ನಿನ್ನ ಮುದ್ದು ಮಕ್ಕಳು ಸ್ವಾಮಿ ನಿನ್ನ ರಹಸ್ಯಗಳನ್ನು ತಿಳಿದುಕೊಳ್ಳುವಂತೆ, ಶೋಧನೆಗಳಿಂದ ತಪ್ಪಿಸಿಕೊಳ್ಳುವಂತೆ ಕರ್ತನೆ, ಎಷ್ಟು ದೊಡ್ಡ ಘನವಂತ ಜನರಾಗಿದ್ದರೂ ಅವರಿಗೆ ಬುದ್ಧಿ ಹೇಳುವಂಥ ಆ ಜ್ಞಾನದ ಆತ್ಮ ಇವರನ್ನು ತುಂಬಬೇಕಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೇಳಿ ಹೊಂದಿದ್ದೇನೆ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.